ರೆವರೆಂಡ್ ಡಾಕ್ಟರ್ ಮನೋಹರ್ ಚಂದ್ರ ಪ್ರಸಾದ್ ರವರು ಬರೆದಿರುವ ದ ಡಾರ್ಕ್ ಸೈಡ್ ಆಫ್ ದ ಡಿಸ್ಪೆನ್ಸೇಷನ್ ಥಿಯಾಲಜಿ, ಅಂದರೆ ಕೃಪಾವಿತರಣಾ ದೈವಶಾಸ್ತ್ರದ ಕರಾಳ ಮುಖ ಇಲ್ಲವೇ ದೈವಸಂಕಲ್ಪ ದೈವಶಾಸ್ತ್ರದ ಕರಾಳ ಮುಖ ಎಂಬ ಪುಸ್ತಕವನ್ನು ತಾರೀಖು 20 ಮೇ 2026 ಬುಧವಾರದಂದು ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮವನ್ನು ರೆವರೆಂಡ್ ಎಲಿಶಾ ದೇವಸಹಾಯಂರವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಲಾಯಿತು. ದೇವರ ನಿನ್ನ ಅತಿಶಯವಾದಂಥ ಕೃಪೆಯನ್ನು ನಾವು ಸ್ಮರಿಸುತ್ತಾ ನಿನ್ನ ಆಲಯದ ಅಂಗಳದಲ್ಲಿ ಕರ್ತನ ಪುಸ್ತಕದ ಬಿಡುಗಡೆ ಕಾರ್ಯಕ್ರಮಕ್ಕೆ ನಡೆಸಿದ್ದಕ್ಕಾಗಿ ಸ್ತೋತ್ರ. ಪ್ರಾಮುಖ್ಯವಾಗಿ ಸ್ವಾಮಿ ಜ್ಞಾನವನ್ನು ಕೊಡುವುದು ನೀನಾಗಿದ್ದಿ. ಮಾತ್ರವಲ್ಲದೆ ಸ್ವಾಮಿ ಜ್ಞಾನವನ್ನು ಹಂಚುವಂಥದ್ದು ನಮ್ಮಿಂದ ನೀನು ಅಪೇಕ್ಷೆ ಪಡುವವನಾಗಿದ್ದಿ. ಕರ್ತನ ದೇವರೇ, ಡಾಕ್ಟರ್ ಮನೋಹರ್ ಚಂದ್ರ ಪ್ರಸಾದ್ ಅಯ್ಯನವರು ಕರ್ತನೆ ಈ ಒಂದು ಶ್ರೇಷ್ಠವಾದಂಥ ಸೇವೆಯನ್ನು ಮಾಡಲು ಅನೇಕರನ್ನ ಪುಸ್ತಕದ ಮೂಲಕ ಬರವಣಿಗೆಯ ಮೂಲಕವಾಗಿ ಕರ್ತನೆ ಜನರನ್ನ ಆಲೋಚನಾ ಪರರನ್ನಾಗಿ ಮಾಡಲು ಮಾತ್ರವಲ್ಲದೆ ಆ ಆಲೋಚನೆಯಿಂದ ನಾವು ಜ್ಞಾನದೊಳಗೆ ನಡೆಯಲು ಕರ್ತನ ದೇವರ ಎಲ್ಲ ಪುಸ್ತಕಗಳು ಕರ್ತನದಲ್ಲಿರುವಂಥ ಮುಖ್ಯವಾಗಿ ದಲಿತರ ಸತ್ಯಾಂಶಗಳನ್ನು ಬಿಚ್ಚಿಡುವಂಥ ಕಾರ್ಯವನ್ನು ಮಾಡುವುದರಲ್ಲಿ ಕರ್ತನಲ್ಲಿ ತೋರಿರುವಂಥ ಎಲ್ಲ ಸಹಾಯಕ್ಕಾಗಿ ಮತ್ತು ಅಲ್ಲಿಂದ ಬಂದಿರುವಂಥ ಎಲ್ಲ ಯಶಸ್ಸಿಗಾಗಿ ನಮಗೆ ಸ್ತೋತ್ರ ಸಲ್ಲಿಸಲಾಗಿದ್ದಾವೆ. ಈ ಒಂದು ಪುಸ್ತಕವೂ ಕೂಡ ಸ್ವಾಮಿಯವರ ಪುಸ್ತಕದ ತೆಕ್ಕೆಗೆ ಸೇರಲು ಕರ್ತನ ದೇವರು ನೀನು ಸಹಾಯಿಸುವುದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸುತ್ತಾರೆ. ಡಾಕ್ಟರ್ ಮೋಹನ್ ರಾಜು, ಶ್ರೀಯುತ ಶಫೀಯುಲ್ಲಾ, ಡಾಕ್ಟರ್ ಮನೋಹರ್ ಚಂದ್ರ ಪ್ರಸಾದ್ ಮತ್ತು ಶ್ರೀಯುತ ವಿಕ್ರಮ್ ಅಂತೋಣಿಯವರ ಸಮ್ಮುಖದಲ್ಲಿ ಪುಷ್ಪರಾಣಿಯವರು ಪುಸ್ತಕವನ್ನು ಬಿಡುಗಡೆ ಮಾಡಿದರು. ದ ಡಾರ್ಕ್ ಸೈಡ್ ಆಫ್ ಡಿಸ್ಪೆನ್ಸೇಷನ್ ಥಿಯಾಲಜಿಯ ಗ್ರಂಥಕರ್ತರಾದ ಶ್ರೀಯುತ ಡಾಕ್ಟರ್ ಮನೋಹರ್ ಚಂದ್ರ ಪ್ರಸಾದ್ ರವರು ಮಾತನಾಡಿ ಈ ಪುಸ್ತಕದ ಬಗ್ಗೆ ಹೀಗೆ ವಿವರಣೆ ಕೊಟ್ಟರು. ಇದು ಅಬ್ರಹಾಮನಿಗೆ ಸ್ವಾಮಿ ಹೇಳ್ತಕ್ಕಂಥ ಒಂದು ಆಶಯ. ಸೊ ದಿಸ್ ಇಸ್ ದ ಬ್ಲೆಸಿಂಗ್ ಫಾರ್ ಆಲ್ ದ ನೇಷನ್ಸ್ ಹೂಎವರ್ ಕಮ್ಸ್ ಫ್ರಮ್ ದ ಸೀಡ್ ಆಫ್ ಅಬ್ರಹಾಮ್. ಸೊ ಇದನ್ನ ಈ ದಿವಸ ಏನು ಮಾಡಿದ್ದಾರೆ ಅಂದ್ರೆ ಅಮೆರಿಕದವರು ಇದನ್ನ ಬರೀ ಇಸ್ರೇಲ್ ಮಾತ್ರ ಇಟ್ಕೊಂಡಿದ್ದಾರೆ. ಇಸ್ರೇಲ್ ಒಂದು ಭಾಗ. ಇಸ್ರೇಲ್ ಯಾರು? 3ನೇ ಸಂತತಿ ಇಸ್ರೇಲ್. ಇಸಾಕ ಮತ್ತೆ ಅವನ ಹಾಗರನಿಂದ ಬಂದಂತ ಮತ್ತೊಬ್ಬ ಮಗ. ಅದಾದ ನಂತರ ಇಸ್ರೇಲ್ ಅಥವಾ ಯಾಕೋಬನ ಮಕ್ಕಳು 12 ಜನ ಮಕ್ಕಳು. ಈ 12 ಜನ ಮಕ್ಕಳು ಇವರೇನಂತಾರೆ ಅಂದ್ರೆ ಇಸ್ರೇಲ್ ಆಗ್ತಾರೆ. ಇವರು ಅಬ್ರಹ್ಮ ಸಂತತಿ ಇಲ್ಲ ಅಂತ. ಆದರೆ ಅಬ್ರಹ್ಮನ ಸಂತತಿ 12 ಕುಲಗಳು ಮಾತ್ರ ಸೀಮಿತ ಅಲ್ಲ, ಅನೇಕ ಕುಲಗಳು ಅಬ್ರಹ್ಮನಿಂದ ಬಂದಿರಬಹುದು. ಸೊ ಇದ್ರ ಹಿಂದೆ ನೀವು ಹೋಗೋದಾದ್ರೆ ಈ ಒಂದು ವಾಗ್ದಾನವನ್ನು ಇಸ್ರೇಲರು ಈ ತಾಲ್ಮುಡಿಕ್ ಅಥವಾ 1900ರ ನಂತರ ತಮ್ಮ ಈ ಟ್ರೆಡಿಷನ್ ಏನಿದೆ, ಈ ಟ್ರೆಡಿಷನ್ನಲ್ಲಿ ಅದನ್ನು ಪರಿವರ್ತನೆ ಮಾಡಿಕೊಂಡು ಕೇವಲ ಇಸ್ರೇಲ್ಗೆ ಮಾತ್ರ ಅದನ್ನು ಸೀಮಿತ ಮಾಡ್ತಾರೆ. ಇದು ದೊಡ್ಡ ದುರಂತ. ಬೈಬಲ್ಗೆ ಮಾಡಿರ್ತಕ್ಕಂಥ ಒಂದು ಅವಮಾನ ಮತ್ತು ಇದನ್ನು ಯಾರು ಒಪ್ಪಕ್ಕೆ ಸಾಧ್ಯ ಇಲ್ಲ. ಇದನ್ನು ಯಾಕೆ ಜನ ಕೇಳಲಿಲ್ಲ ಅಂತ ನೀವು ಕೇಳ್ಬೋದು. ಯಾಕೆ ಇದನ್ನು ಕೇಳಿಲ್ಲ ಜನ ಅಂತ? ಕೇಳಕ್ಕೆ ಜನ ಇವತ್ತು ರೆಡಿಯಾಗಿಲ್ಲ. ಅದಕ್ಕೆ 1870ರ ಸಂದರ್ಭದಲ್ಲಿ ಒಂದು ಸ್ಕೊಫೀಲ್ಡ್ ಬೈಬಲ್ ಅಂತ ಒಂದು ಬರುತ್ತೆ. ಆ ಸ್ಕೊಫೀಲ್ಡ್ ಬೈಬಲಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದೆಲ್ಲ ಸೇರಿಸ್ಬಿಟ್ಟಿದ್ದಾರೆ. ಕೇವಲ ಬರೀ ಅಮೆರಿಕಕ್ಕೆ ಎಷ್ಟು ಅನುಕೂಲ ಬೇಕೋ ಅಷ್ಟು ಅನುಕೂಲವಾದಂಥ ಆಶೀರ್ವಾದಗಳನ್ನು ಬಿಟ್ಟು ಇವತ್ತು ಅಮೆರಿಕನ್ ಬೈಬಲ್ ಸೊಸೈಟಿಗಳೇನಿದೆ ಎಲ್ಲರೂ ಸಹ ಇಸ್ರೇಲ್ ಪರವಾಗಿ ಮಾತನಾಡ್ತಕ್ಕಂಥ. ಸೊ ಇದು ಆಗಿರ್ತಕ್ಕಂಥ ನಾವು ಅದಾದ ನಂತರ ನಾವು ನೋಡ್ತೇವೆ ಅಮೆರಿಕದವರೇ ಫಸ್ಟು ಅಮೆರಿಕನ್ ನೇಟಿವ್ಗಳಲ್ಲ, ಅವರು ಅದರ ಮೂಲ ಜನಾಂಗ ಅಲ್ಲ. ಅಮೆರಿಕದಲ್ಲಿ ಇರ್ತಕ್ಕಂಥ ವೈಟ್ಸ್ ಏನಿದ್ದಾರೆ ಅವರೆಲ್ಲ ಅಮೆರಿಕದ ಮೂಲ ನಿವಾಸಿಗಳಲ್ಲ. ಮೂಲ ನಿವಾಸಿಗಳನ್ನೆಲ್ಲ ಅವರು ಕಾನೂನಿ ಮಾಡಿ ಅವರನ್ನು ಓಡಿಸಿ ಅನೇಕ ಸಾವಿರ ಲಕ್ಷಾಂತರ ಜನ ಕೊಂದಾಕ್ತಾರೆ. ಯಾವ ರೀತಿ ಯಹೂದ್ಯರನ್ನ ಹಿಟ್ಲರ್ ಕೊಲ್ತಾನೋ ಅದೇ ರೀತಿ ಇವರು ಸಹ ಅಮೆರಿಕದಲ್ಲಿರ್ತಕ್ಕಂಥ ರೆಡ್ ಇಂಡಿಯನ್ಸ್ನ ಕೊಂದು ಇವರು ಅಲ್ಲಿ
ಖಾಲಿ ಮಾಡಿ ಅವರೆಲ್ಲ ಎತ್ತಂಗಿ ಮಾಡಿಸಿ ಈಗ ಅಮೆರಿಕನ್ ಆಕ್ಯುಪೈ ಮಾಡ್ತಾರೆ. ಅದೇ ರೀತಿಯಲ್ಲಿ ಈ ಅಮೆರಿಕದ ನೀತಿಯಲ್ಲಿದೆ ಇದು ಯಾವತ್ತು ದ್ವೇಷದ ನೀತಿ ಮತ್ತು ಕಾಲೋನಿ ಅಥವಾ ವಸಾಹತು ನೀತಿ, ಮಿಲಿಟರಿ ನೀತಿ. ಅವರು ಅದನ್ನು ಓಡಿಸ್ಬೇಕು, ಅಲ್ಲಿರ್ತಕ್ಕಂಥ ಜನರನ್ನು ಓಡಿಸ್ಬೇಕು. ಇದು ಒಂದು ಭಾಗ. ಎರಡನೇ ಭಾಗ ಏನಪ್ಪ ಅಂತ ಹೇಳಿದ್ರೆ ಇದು ಭಾಳ ಡೇಂಜರಸ್. ಎರಡನೇದು ಭಾಳ ಡೇಂಜರಸ್. ಇಲ್ಲಿ 1970ರ ಸಂದರ್ಭದಲ್ಲಿ ನೋಡ್ಬೋದು, 70-80ರ ಸಂದರ್ಭದಲ್ಲಿ, 90ರ ಸಂದರ್ಭದಲ್ಲಿ ಇರಾಕ್ ವಾರ ಆಯಿತು. ಇರಾಕ್ ವಾರದಾಗ ಇರಾಕನ್ನು ಆಂಟಿ ಕ್ರೈಸ್ಟ್ ಅಂತ ಕರೆದ್ರು ಅಮೆರಿಕದವರು ಇದನ್ನೆಲ್ಲ ಕರೆಯಿದೆ ಆಂಟಿ ಕ್ರೈಸ್ಟ್ ಅಂತ. ಆಮೇಲೆ 70-80ರ ಸಂದರ್ಭದಲ್ಲಿ ಪೋಪ್ನ ಅಂದರೆ ಅವಾಗ ಎರಡನೇ ವ್ಯಾಟಿಕನ್ ಆಗಿತ್ತು. ಕೆನಡಿ ಅವರು ಗೊತ್ತಿದೆ. ಎರಡನೇ ವ್ಯಾಟಿಕನ್ನಲ್ಲಿ ಬಹಳ ಪ್ರಗತಿಪರವಾದಂಥ ವಿಚಾರಗಳು, ಜನರ ಬಡತನದ ವಿಚಾರವಾಗಿ ಚರ್ಚೆ ಆಯಿತು. ಅದನ್ನು ಅಮೆರಿಕದವರೆಲ್ಲ ಹೇಳ್ತಾರೆ ಅಂದರೆ ಇದು ಆಂಟಿ ಕ್ರೈಸ್ಟ್ ಅಂತಕ್ಕಂಥ ಮಾತನ್ನು ವ್ಯಾಟಿಕನ್ಗೆ ಮತ್ತು ಪೋಪ್ಗವರು ಹೇಳ್ತಾರೆ. ಅದಾದ ನಂತರ ನಾವು ನೋಡ್ತೇವೆ ಸೆಪ್ಟೆಂಬರ್ 11 ಅದಾದ ನಂತರ ಇರಾಕ್ ದೊಡ್ಡ ಆಂಟಿ ಕ್ರೈಸ್ಟ್ ಆಯಿತು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ವೆಪನ್ ಆಫ್ ಮಾಸ್ ಡಿಸ್ಟ್ರಕ್ಷನ್ ಇದೆ ಅಂತಕ್ಕಂಥ ಮಾತನ್ನು ಹೇಳಿ ಆಗಿನ ಕಾಲದಲ್ಲಿ ಬುಷ್ ಅವರು ಯುದ್ಧವನ್ನು ಮಾಡ್ತಾರೆ ಮತ್ತು ಇರಾಕ್ನ ಸದ್ದಾಂ ಹುಸೇನನ್ನು ಕೊಲ್ಲೋದನ್ನು ನೋಡ್ತೇವೆ. ಸೊ ಇದಾದ ನಂತರ ಈಗ ಇರಾನ್ ಬಂದಿದೆ. ಈ ಇರಾನ್ ಸಾಮಾನ್ಯವಾದಂಥ ಒಂದು ದೇಶ. ಇರಾನ್ನ ಒಂದು ಚರಿತ್ರೆ ಇದೆ. ಇರಾನನ್ನು ಯಾರು ಸುಲಭವಾಗಿ ತಗೋಬಾರ್ದು. ಸುಲಭವಾಗಿ ಏನಾದರೂ ಅಮೆರಿಕ ಇರಾನನ್ನು ತೆಗೆದುಕೊಳ್ಳೋದಾದರೆ ಅದಕ್ಕೆ ಒಂದು ದೊಡ್ಡ ದುರಂತನೇ ಇದೆ ಅಂತಕ್ಕಂಥದ್ದನ್ನು ಬೈಬಲ್ ಹೇಳ್ತಾರೆ. ನಾನು ಹೇಳ್ತೇನೆ, ಬೇಕಾದ್ರೆ ಅದಕ್ಕೂ ನೀವು ವಾಕ್ಯವನ್ನು ನೋಡುವುದು. 1ನೇ ಅಧ್ಯಾಯದ ಎಸ್ತರ್ ಪುಸ್ತಕದ 1ನೇ ಅಧ್ಯಾಯದಲ್ಲಿ ನೀವು ನೋಡೋದಾದರೆ ಅಲ್ಲಿ ಎಸ್ತರ್ ಪುಸ್ತಕ, ರಾಣಿ ಎಸ್ತರಳ ಚರಿತ್ರೆಯಲ್ಲಿ ನಾವು ನೋಡ್ತಾ ಯಾರಾದರೂ ಓದ್ತಿರಲ್ಲ ಕೇಳಿದ್ರೆ ಅದೇನು ಹೇಳ್ತಂದ್ರೆ ಹಿಂದೂಸ್ತಾನ ಮೊದಲುಗೊಂಡು ಕೂಶ್ ಅಥವಾ ಆಫ್ರಿಕಾದ ಅನೇಕ ಭಾಗಗಳು ಒಂದು ಕಾಲದಲ್ಲಿ ಇರಾನ್ ಅಥವಾ ಈ ದೇಶದ ಇರಾನ್ ಅಂತ ಪರ್ಷಿಯಾದ ಕಂಟ್ರೋಲಲ್ಲಿ ಇತ್ತು ಅಂತಕ್ಕಂಥ ಮಾತನ್ನು ನಾವು ನೋಡ್ತೀವಿ. ಆದರೆ ಈ ದಿವಸ ಅದನ್ನು ಯಾರು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಯಾಕೆ ತಯಾರಿಲ್ಲ ಅಂತ ಹೇಳಿದ್ರೆ ಇವರೆಲ್ಲ ಒಂದು ದೇಶ ಕಟ್ಟಿದ್ದಾರಲ್ಲ, ನಾವೆಲ್ಲ ಭಾಳ ಸನಾತನವಾದಿಗಳು ಅದು ಇದು ಅಂತೀವಿ. ಚರಿತ್ರೆನೇ ಬದಲಾವಣೆ ಆಗುತ್ತೆ. ಬೈಬಲ್ ಕೊಟೇಶನ್ ನೀವೇನಾದರೂ ಏನಾದರೂ ಹೇಳೋದು. ಅದರಿಂದ ಇದು ಒಂದು ಭಯಂಕರವಾದಂಥ ಪರಿಸ್ಥಿತಿ. ಸೊ ಹೀಗಾಗಿ ಈ ದಿವಸ ಇರಾನನ್ನು ಇವರು ಒಂದು ರಾಷ್ಟ್ರವನ್ನಾಗಿ ಗುರುಸೋದು ಮಾತ್ರ ಅಲ್ಲ, ಅದು ಒಂದು ನಾಗರಿಕತೆ. ಇರಾನ್ ಅಂತ ಒಂದು ದೊಡ್ಡ ನಾಗರಿಕತೆಯನ್ನು ಅಮೆರಿಕ ನಾಶ ಮಾಡಲಿಕ್ಕೆ ಆಗಲ್ಲ. ಯಾಕೆಂತ ಹೇಳಿದ್ರೆ ಇವರು ಕಾಲೋನೈಸರ್ಸ್, ಇವರು ಎಂಪೈರ್ಸ್. ಯಾರು ಇರಾನ್ ಅಂತಕ್ಕಂಥ ಪರ್ಷಿಯಾದವರು ಎಂಪೈರ್ಸ್. ಅವರು ಬಬೆಲೋನ್ ಯಾವ ರೀತಿ ಇತ್ತು ಅದೇ ರೀತಿ ಇರಾನ್. ಆದರೆ ಇರಾನನ್ನು ದೇವರು ಬೈಬಲಲ್ಲಿ ನೀವು ನೋಡ್ತೇವೆ, ಬೈಬಲ್ ಯಾವತ್ತೂ ಅದನ್ನು ದೇವರು ಯಾವತ್ತೂ ಇರಾನನ್ನು ತಿರಸ್ಕಾರ ಮಾಡಿಲ್ಲ. ಇರಾನನ್ನು ಅಥವಾ ಪರ್ಷಿಯಾವನ್ನು ದೇವರು ಯಾವತ್ತೂ ತನ್ನ ಒಂದು ಆಯುಧವನ್ನಾಗಿ, ತನ್ನ ಒಂದು ಏಜೆಂಟ್ ಆಗಿ ಸ್ವಾಮಿ ಅದನ್ನು ರಕ್ಷಣೆಗಾಗಿ ಉಪಯೋಗಿಸಿದ್ದಾನೆ ಅಂತಕ್ಕಂಥದ್ದನ್ನು ಸಾಕಷ್ಟು ರೀತಿಯಲ್ಲಿ ನಾವು ನೋಡ್ತೇವೆ. ಉದಾಹರಣೆಗೆ ನೀವು 49ನೇ ಅಧ್ಯಾಯ, ಇರೆಮೀಯ ಗ್ರಂಥ 49ನೇ ಅಧ್ಯಾಯ ನೀವು ಓದೋದಾದರೆ ಅಲ್ಲಿ ಅದನ್ನು ಹೇಳ್ತೀವಿ. ಗಾಡ್ ಗೇವ್ ಇಂಪಾರ್ಟೆನ್ಸ್ ಟು ಇರಾನ್. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಹಿಂದೆ ನಾವು ನೋಡ್ತೇವೆ ದಾನಿಯೇಲನ ಕಾಲದಲ್ಲಿ, ನೆಬೂಕದ್ನೆಚ್ಚರನ ಸತ್ತ ನಂತರ ಒಬ್ಬ ಪರ್ಷಿಯಾದ ರಾಜ ಬರ್ತಾನೆ. ಆ ರಾಜನನ್ನು ಯೆರೂಸಲೇಮ್ ಟೆಂಪಲ್ ಅಥವಾ ದೇವಸ್ಥಾನ ಕಟ್ಟಲಿಕ್ಕಾಗಿ ಅಲ್ಲಿಂದ ಡಿಗ್ರಿಯನ್ನು ಕಳಿಸ್ತಾರೆ. ಯಾಕೆಂತ ಹೇಳಿದ್ರೆ ಎಲ್ಲ ಅವರ ಸ್ಥಾನದಲ್ಲಿ ಇಸ್ರೇಲ್ ಎಲ್ಲ ಇರಾನ್ನ ಒಂದು ಆಡಳಿತದಲ್ಲಿತ್ತು. ಹೀಗಾಗಿ ದೇವರನ್ನು ಕಟ್ಟಲಿಕ್ಕೆ ಅಲ್ಲಿಂದ ಕಳಿಸುವಂಥ ವಿಚಾರವನ್ನು. ಅದಾದ ನಂತರ ನಾವು ನೋಡ್ತೇವೆ ಇಸ್ರೇಲ್ ತನ್ನ ಹಿತಾಸಕ್ತಿಗಾಗಿ ಸತ್ಯವೇದದ ಅಂಶಗಳನ್ನು ಬೆಳೀತದೆ. ಇಸ್ರೇಲ್ ತನ್ನ ಅಸ್ತಿತ್ವಕ್ಕಾಗಿ ಯಾವುದೇ ಮಟ್ಟದ ಒಂದು ಕೀಳು, ದೌರ್ಜನ್ಯ ಅಥವಾ ಕ್ರೌರ್ಯ ಮೆರೆಸ್ತದೆ. ಅದಕ್ಕಾಗಿ ನಾವು ಮಾಡ್ತೇವೆ ಡಯಾಸ್ಪೋರಾ ಅಂತ ಕರಿತೇವೆ. ಬೈಬಲ್ನಲ್ಲಿ ಪ್ರತಿಯೊಂದು ಭಾಗದಲ್ಲಿ ನಾವು ನೋಡೋದೇನು ಅಂತ ಹೇಳಿದ್ರೆ ಇಸ್ರೇಲ್ ಮಾಡಿದಂಥ ಪಾಪ ಅವರನ್ನು ನಾವು ಕಾಣ್ತಾ ಇರ್ತೇವೆ. ನಂತರ ಯೇಸು ಕ್ರಿಸ್ತನ ಕಾಲದಲ್ಲಿ ನಾವು ನೋಡ್ತೇವೆ ಯೇಸು ಕ್ರಿಸ್ತನನ್ನು ಕೊಲ್ಲುವಂಥ ಒಂದು ಶಾಪವನ್ನು ಇಸ್ರೇಲ್ ತಾವೇ ತಮ್ಮ ಮೇಲೆ ಹಾಕೊಳ್ತಾರೆ. ಹಾಗಂತೇಳಿ ನಾನು ಇಸ್ರೇಲರನ್ನ ಹಾಗೆ ಮಾಡ್ತೀನಿ ಅಂತಲ್ಲ, ದೇವರ ನೀತಿ ನ್ಯಾಯಕ್ಕೆ ನಾವು ಅದನ್ನು ಆಲೋಚನೆ ಮಾಡಬೇಕಾಗಿದೆ. ಇವಾಗ ಅಮೆರಿಕ ಇಸ್ರೇಲ್ ದೊಡ್ಡದು ಅಂತ ಹೇಳಿದ್ರೆ ನಾವು ಇಸ್ರೇಲ್ ದೊಡ್ಡದ ಕೆಟ್ಟದು ಅನ್ನೋದನ್ನು ನಾವು ಬೈಬಲಿಂದ ನಾವು ನೋಡಬೇಕು, ದೇವರ ದೃಷ್ಟಿಕೋನದಿಂದ ನಾವು. ಅದರಿಂದ ಇಲ್ಲಿ 3 ಧರ್ಮಗಳು ನಾನು ಹೇಳೋದು, ಯಹೂದ್ಯರಾಗಬಹುದು, ಕ್ರೈಸ್ತರಾಗಬಹುದು ಮತ್ತು ಇಸ್ಲಾಮಿಯರಾಗಬಹುದು, ಇವರು ದೇವರ ದೃಷ್ಟಿಕೋನ
ಈ ಯುದ್ಧಗಳನ್ನು ಇರಾನ್ ಅಥವಾ ಅಮೆರಿಕ ಮಾಡ್ತಕ್ಕಂಥ ದೌರ್ಜನ್ಯಗಳನ್ನು ನಾವು ನೋಡ್ಬೇಕಿಲ್ಲ. ನಾವು ನಮ್ಮದೇ ಆದಂಥ ಅಮೆರಿಕದಲ್ಲಿ ನಾವು ಹೇಳೋದ, ಮೋದಿ ಏನೋ ಹೇಳೋದ, ಮೋದಿ ಅವರು ಸಪೋರ್ಟ್ ಮಾಡೋದು, ಈ ಕಥೆಗಳೆಲ್ಲ ನಮಗೆ ಬೇಕಾಗುತ್ತೆ. ಯಾಕೆಂತಂದರೆ ನಾವು ದೇವರಿಗೆ ದ್ರೋಹ ಮಾಡೋದು, ದೇವರಿಗೆ ನಾವು ಯೋಗ್ಯವಾದಂಥ ರೀತಿಯಲ್ಲಿ ವಿಶ್ವಾಸಗಳಾಗಿವೆ. ಈ ಮೂರು ಧರ್ಮದಲ್ಲಿ ನಾವು ನೋಡೋದೇನಂತ ಹೇಳಿದ್ರೆ ಜಡ್ಜ್ಮೆಂಟ್ ಭಾಳ ಇಂಪಾರ್ಟೆಂಟ್. ನೀತಿ ನ್ಯಾಯ, ಮರಣಾನಂತರ ಏನೇನಾಗ್ತದೆ. ದೊಡ್ಡ ದೊಡ್ಡ ದೇಶಗಳನ್ನು ಸ್ವಾಮಿ ಜಡ್ಜ್ಮೆಂಟ್ಗೆ ಬಳಸ್ತಾನೆ. ದೊಡ್ಡ ದೊಡ್ಡ ದೇಶಗಳನ್ನು ಸ್ವಾಮಿ ಜಡ್ಜ್ಮೆಂಟ್ಗೆ ಎತ್ತಿರ್ತಾನೆ. ಅವ್ರು ಏನೇ ತಪ್ಪು ಮಾಡಿದ್ರು, ಏನೇ ದೊಡ್ಡ ದೊಡ್ಡ ತಪ್ಪಾಗಿರಲಿ, ಚಿಕ್ಕ ತಪ್ಪಾಗಿರಲಿ, ಅವ್ರು ಅದಕ್ಕೆ ಉತ್ತರ ಕೊಡಲೇಬೇಕು. ಅಂಥ ಒಂದು ಪರಿಸ್ಥಿತಿಯಲ್ಲಿ ದಿವಸ ಅಮೆರಿಕ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಈ ಎಫ್ಸ್ಟೀನ್ ಫೈಲನ್ನ ನೀವು ಸ್ವಲ್ಪ ಫೈಲನ್ನು ತೆಗೆದು ನೀವು ಆವಾಗ ನಂತರದಲ್ಲಿ ಡಾಕ್ಟರ್ ಜಾನ್ ಮೋಹನ್ ರಾಜೂರ್ ಅವರು ಮಾತನಾಡಿದರು. For the last 9 months we have been visiting that in connection with some of our publications. We saw a number of books on theology of dispensationalism. Number of books. Almost all of them have been written by the Western scholars. Dispensationalism. So, we thought this is not a good sign, because the West is completely promoting a theology of dispensationalism that has its own ramifying effects. We need to respond. And then I went to one of the premier theological institutions here, right here in Bangalore, and I asked one or two faculty colleagues, have you come across theology of dispensationalism? Sir, what is it? I was shocked. I was shocked to hear that, because when we don't speak, when theologians don't speak, the world will come to an end. We need to speak. And in the meantime, Prasad was very good in biblical hermeneutic and exegesis. So I asked Prasad, why don't you try it out? So he wasn't well, there was some kind of a health hazard. By God's grace, he bounced back. I'm so happy that Prasad has come back to life, and this small tiny book has a lot of responses to the dominant theology of dispensationalism. ಶ್ರೀಯುತ ಅಲ್ಫನ್ಸೋ ಕೆನಡಿ ಅವರು ಮಾತನಾಡುತ್ತಾ, I got to know that he had some health issues. In spite of that, I was wondering why he has to venture into these type of activities of coming out with a book about dispensation theology. ಶ್ರೀಯುತ ಶಫಿಯುಲ್ಲಾ ಖಾನ್ ರವರು ಪುಸ್ತಕದ ಬಗ್ಗೆ ಮಾತನಾಡಿ ಹೀಗೆ ಪ್ರತಿಕ್ರಿಯೆ ನೀಡಿದರು. Mohan Chandra Prasad talked and said he has brought in a book about the dark side of dispensation theology, and he wanted me to go through that copy. And last night, whole night, I have gone through that, and I have read the whole book last night. What I find is, whatever is happening all over the world with regard to the war which is going on, which everybody knows it's an aggression against a country by two countries together. One is a superpower, another is a technologically very highly developed country, both in technology and war games. Both countries have attacked a country, that is Iran, and not many things are happening. With regard to this, all over the world, there are many
being spread, out of which this American people, I say, and many people say Christians, but most of them, though they are not Christians, few of them are supporting the war, but majority of them are not. But the Christians in America, a section of Christians, I say, have taken the meaning of the Bible's quotations in a different meaning. That's what I was told and I came to know. That due to which they have fallen into a trap of supporting the aggressors without seeing what is happening and without even considering the consequences. Very openly, very clearly, the Israel is committing all the humanitarian crimes. Very openly. They are killing even children straight away. And it's open. But they don't have any fear. And while attacking on Iran, first day itself, they have killed 168 girls, school girls. And knowingly, one of the one of the expert of the such war arsenal, a lady from America, she has released a report of her. She has served the American military for about 17 years, she said. I don't remember her name. She has given pictures way of how they have attacked. What she says that those missiles, what they are firing from America and Israel, carry a lot of cameras which sends the message of how it goes and hits the target. And can we clearly notice that the children are there straight away, and they are feeling happy and they are rejoicing after the missile has hit the target, where the girls have got killed. And such a kind of inhuman way of aggression. ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ನಿರ್ದೇಶಕರಾದ ಶ್ರೀಯುತ ವಿಕ್ರಮ್ ಅಂತೋಣಿಯವರು ಮಾತನಾಡಿ, anything to ask about that I can speak, because we are all 40% students, so I will be too less to speak about what our Reverend has written. Meanwhile, yes, war has got a always hidden agenda. Outside it shows one face, but it has got other face. One side of the community thinks they are doing justice, the other side of the community suffers. That's why we always say Jesus was Prince of Peace. If his teaching was followed in this world, today we'd have had an Eden garden. The paradise would have been on earth. Because he said, you don't own anything. So when we don't own anything, how can we claim something? There's a fight for oil, there's a fight for power, there's a fight for place, there's a fight for authority. For everything they are fighting. In the end, they don't own anything. So I am too small to speak much about it, Reverend. But one thing I want to tell you, you are an amazing person. With all this, the health issues you had, ನಾನು ತಿಳ್ಕೊಂಡಿದ್ದೆ ಒಂದು 6 ತಿಂಗಳು ನೀವು ಆಚೆ ಬರಲ್ಲ ಅಂದ್ಕೊಂಡಿದ್ರೆ ನೀವು 6 ತಿಂಗಳು 6 ಬುಕ್ ಬರೆಯಲಿದ್ದೀರಿ. ಸೊ ದ ಅಮೌಂಟ್ ಆಫ್ ನಾಲೆಜ್ ಇಸ್ ಶೇರಿಂಗ್ ವಿಸ್ಡಮ್, ಎಸ್ ಯು ಹ್ಯಾವ್ ಲೆಫ್ಟ್ ಎ ಪಾತ್ ಫಾರ್ ಅಸ್. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು. ನ್ಯಾಯವಾದಿಗಳಾದ ಎ ಸಮದ್ ಖಾನ್ ರವರು ಮಾತನಾಡಿ ಹೀಗೆಂದರು. Suffering from a lot of ailments, even though he is having such big vision to clean up this world, to give beauty of this world where lot of wars, lot of disturbance on the name of religion, caste, creed. What we are watching in India, we are watching in Middle East. It is really a great concern. In such times,
such beautiful books, such beautiful message will spread in the world a peace. As Prophet Muhammad, Prophet Jesus Christ, everyone told the same. Where Islam has a faith that Prophet Jesus Christ will come and he will take control of the entire globe. That is our firm belief. On that belief, we feel that in coming days that Christism will grow well and will give peace and harmony. US, what it is doing in the name of Bible and Christianity, it's spreading really hated thing in the globe, where Iraq has destroyed, Libya has destroyed. In our eyes, open eyes, what we can see in the name of something. It is war, some nuclear bomb is there. It's waste. All mankind death. One blood, one drop of blood, innocent blood is falling in the earth. Is entire mankind's death. It is narrated by Prophet Muhammad. So peace upon him. ಶ್ರೀಯುತ ನಾಗರಾಜರವರು ಮಾತನಾಡಿ ಹೀಗೆಂದರು. ಮತ್ತು ಇವತ್ತು ನನಗೆ ಮನೋಹರ್ ಚಂದ್ರಪ್ರಸಾದ್ ಸರ್ ಅವರು ಕರೆದು ನಾನು, ಯಾಕೆಂದರೆ ಅವರು ನನ್ನ ಆತ್ಮೀಯತೆ ಅವರು ನನಗೆ ತುಂಬ ಒಂದು 10-15 ವರ್ಷದಿಂದ ಇದೆ. ಅವರು ನಾನು ಹಲವಾರು ಹೋರಾಟಗಳಲ್ಲಿ ಭಾಗವಹಿಸ್ತಾ ಇದ್ದವರು. ಮುಖ್ಯ ಉದ್ದೇಶ ಎಲ್ಲರಿಗೂ ಹೇಳಿದಂತೆ ನೀವೆಲ್ಲ ಹೇಳಿದಾಗ ನಮ್ಮೆಲ್ಲರ ಮುಖ್ಯ ಉದ್ದೇಶ ಇರುವಂಥದ್ದು ಅಖಿಲ ಕರ್ನಾಟಕ ಪ್ರಚಾರವಾದ ಟ್ರಸ್ಟ್ ಕೂಡ ಶಾಂತಿ, ಸಮಾನತೆ, ಸಮೃದ್ಧಿ. ಅದು ನನಗೆ ತುಂಬ ಇಷ್ಟವಾದಂಥದ್ದು. ಯಾಕೆಂದರೆ ಪ್ರತಿಯೊಂದು ದೇಶಗಳಲ್ಲಿ ಮುಖ್ಯವಾಗಿ ಎಲ್ಲರೂ ಬಯಸುವಂಥದ್ದು ಶಾಂತಿಯಿಂದಿರಬೇಕು, ಎಲ್ಲರೂ ಸಮಾನವಾಗಿರಬೇಕು ಮತ್ತು ಎಲ್ಲರೂ ಸಮೃದ್ಧಿಯಾಗಿರಬೇಕು ಅನ್ನೋದು ಮುಖ್ಯ ಉದ್ದೇಶ. ಆ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಡಾರ್ಕ್ ಸೈಡ್ ಆಫ್ ಡಿಸ್ಪೆನ್ಸೇಷನ್ ಥಿಯಾಲಜಿ ಅನ್ನೋ ಒಂದು ಬುಕ್ಕನ್ನ ಏನು ಬರೆದಿದ್ದಾರೆ. ಇದಕ್ಕಿಂತ ಮುಂಚೆ ಈ ಪುಸ್ತಕ ಇವತ್ತು ಪ್ರಕಟವಾಗ್ತಾ ಇದೆ. ಇದಕ್ಕಿಂತ ಮುಂಚೆ ನಮ್ಮ ಅಖಿಲ ಕರ್ನಾಟಕ ವಿಚಾರ ಟ್ರಸ್ಟಲ್ಲಿ ಇದ್ರ ಬಗ್ಗೆ ತುಂಬ ದೀರ್ಘವಾಗಿ 1 ಗಂಟೆ ಮಾತಾಡಿದರು ಮನೋಹರ್ ಚಂದ್ರಪ್ರಸಾದ್ ಸರ್ ಅವರು. ಅವ್ರಿಗೆ ನಾನು ಹೃತ್ಪೂರ್ವಕವಾಗಿ ಈ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಸರ್. ಶ್ರೀಯುತ ನಾಗರಾಜ್ರವರ ಅಭಿಪ್ರಾಯ ಹೀಗಿದೆ. ಅವರ ಸಾಮಾಜಿಕ ಕಳಕಳಿ ಮತ್ತು ಈ ಶೋಷಿತ ವರ್ಗದ ಒಂದು ಸಮಸ್ಯೆಗಳ ಬಗ್ಗೆ ಅವರು ಎತ್ತದಂಥ ಧ್ವನಿಗಳು ಮತ್ತು ಮತಾಂತರಗೊಂಡಂಥ ಕ್ರೈಸ್ತರ ಬಂಧುಗಳ ಒಂದು ಸಮಸ್ಯೆಗಳ ಬಗ್ಗೆ ಅನೇಕ ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಅದನ್ನೆಲ್ಲ ನಾನು ಓದಿದ್ದೇನೆ. ತುಂಬ ಸಂತೋಷಕರವಾದ. ಡಾಕ್ಟರ್ ದೀನ್ ದಯಾಳ್ ಮಾತನಾಡಿ ಹೀಗೆಂದರು. ಪುಷ್ಪರಾಣಿ ಅವರು ಪುಸ್ತಕದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು. Israel, US. We have been in the Old Testament, if Israel says that they are the chosen ones and that they give so much importance to them. ಹೀಗೆ ದ ಡಾರ್ಕ್ ಸೈಡ್ ಆಫ್ ಡಿಸ್ಪೆನ್ಸೇಷನ್ ಥಿಯಾಲಜಿ, ಅಂದರೆ ದೈವ ಸಂಕಲ್ಪದ ದೈವಶಾಸ್ತ್ರದ ಕರಾಳ ಮುಖ ಎಂಬ ಪುಸ್ತಕದ ಬಿಡುಗಡೆಯ ಸಮಾರಂಭವನ್ನು ಶ್ರೀಯುತ ಜಾನ್ ಫಿಲಿಪ್ಸ್ ಅಂಚನ್ ರವರು ಪ್ರಾರ್ಥನೆ ಮತ್ತು ಅಂತ್ಯಾಶೀರ್ವಾದಗಳೊಂದಿಗೆ ಕೊನೆಗೊಳಿಸಿದರು. ವಂದನೆಗಳು.